In exercise 5.2, 13th question, the 13th questions main question are important questions for your annual examination. ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ 13ನೇ ಲೆಕ್ಕ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದು 2 ಅಂಕದ ಪ್ರಶ್ನೆ. ಇದೇ ಮಾಡೆಲ್ದಲ್ಲಿ ಇರುವಂತಹ ಪ್ರಶ್ನೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ how many 2-digit numbers are divisible by 3 or 4 or 5 or 7 etc. given. ಹೆಂಗ್ ಕೊಡ್ತಾರೆ ಕ್ವಶನ್ಸ್ ಬದಲು ಮಾಡಿ ಅಂತಂದ್ರ ಹೌ ಮೆನಿ ಇಲ್ಲಿ 3 ಅಂತ ಅವರು 2 ಡಿಜಿಟ್ಸ್ ಅಂತ ಕೊಡ್ತಾರೆ. 3 ಅಂದ್ರ 3, 2 ಅಂದ್ರ 2. ಎಷ್ಟರಿಂದ ಭಾಗ ಆಗ್ಬೇಕು? ಆರ್ ಡಿವಿಷೇಬಲ್ ಬೈ. ಇವಾಗ 7 ಕೊಟ್ರ ಅವರು ಬದಲು ಆಗಬಹುದು. 2, 3, 5, 7, 6 ಇಲ್ಲಿ ಬದಲಾಗುತ್ತೆ. ಹೀಗೆ ಕ್ವಶನ್ಸ್ ಕೇಳಬಹುದು. ಇವಾಗ ಏನದ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಅಂತ ಕೊಟ್ಟ. 3 ಡಿಜಿಟ್ ನಂಬರ್ ಟು ದ ಮೇನ್. ಮುಖ್ಯವಾಗಿ 3 ಡಿಜಿಟ್ ನಂಬರ್ ಯಾವುವು ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಿಮಗೆ. 2 ಡಿಜಿಟ್ ನಂಬರ್ ಅಂದ್ರೆ ಯಾವುವು, 4 ಡಿಜಿಟ್ ನಂಬರ್ ಅಂದ್ರೆ ಯಾವುವು ಗೊತ್ತಾಗಬೇಕು. ಆರ್ ಡಿವಿಷೇಬಲ್ ಬೈ ಇಲ್ಲಿ ಎಷ್ಟು ಕೊಟ್ರ ಗಮನ ಇರ್ಬೇಕು. 7 ಅದ, 3 ಅದ, 6 ಅದ, 2 ಅದ ಅನ್ನುವಂಥದ್ದು ನಾವು ಲಕ್ಷ್ಯದಲ್ಲಿ ಇಡಬೇಕು. ಅಷ್ಟು ಆದ ನಂತರ ನಿಮಗಿಲ್ಲಿ ಏನಂತ ಕೇಳ್ತಾರ ಅವರು ಅಂತಂದ್ರ 3 ಡಿಜಿಟ್ ನಂಬರ್ ಅಂತ ಕೇಳ್ದವ. 3 ಡಿಜಿಟ್ ನಂಬರ್ ನಮಗೆ ಎಲ್ಲಿದೆ ಅಂತ ಸ್ಟಾರ್ಟ್ ಆಗುತ್ತೆ? 100 ದಿಂದ 3 ಡಿಜಿಟ್ ನಂಬರ್ ಸ್ಟಾರ್ಟ್. ನಮ್ದು 3 ಅಂಕೆಯ ಸಂಖ್ಯೆಗಳು 100ರಿಂದ ಪ್ರಾರಂಭ ಆಗುತ್ತೆ. 100ರಿಂದ ಪ್ರಾರಂಭವಾಗಿ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತಂದ್ರ 999 ತನ ಬರುತ್ತೆ. 999 ಆದ ನಂತರ ಮುಂದೆ 1000 ಬರೀತಿರಲ್ಲ, 4 ಡಿಜಿಟ್ ನಂಬರ್ ಆಗುತ್ತೆ. ಹಂಗಾದ್ರ 3 ಡಿಜಿಟ್ ನಂಬರ್ 100 to 999 in the between some number of 3 ಡಿಜಿಟ್ ನಂಬರ್ಸ್. ಇಲ್ಲಿ 100ರಿಂದ 999 ಮಧ್ಯದಲ್ಲಿ ಬರುವಂತ ಎಷ್ಟೆಲ್ಲ ಸಂಖ್ಯೆಗಳದಾವಲ್ಲ ಅವೆಲ್ಲ ಸಂಖ್ಯೆಗಳು 3 ಅಂಕಿಯ ಸಂಖ್ಯೆಗಳು ಅಂತ ಕೊಟ್ಟು ಅಲ್ಲಿ ಏನ್ ಮಾಡ್ತಾನ ಅಂತಂದ್ರ that numbers you take that number is divisible by the 7 ಅಂತ ಹೇಳಿದ್ರು. ನೀವು 3 ಅಂಕಿಯ ಸಂಖ್ಯೆಗಳನ್ನ ತಗೊಂಡ ನಂತರ ಅದರಲ್ಲಿ 7ರಿಂದ ಭಾಗ ಆಗ್ಬೇಕು. ನೀವು ತಗೊಂಡಿದ್ದ ನಂಬರ್ 7ರಿಂದ ಭಾಗ ಆಗ್ಬೇಕು. To the try what is the number of first one and so is therefore 100 to the check 100 7 7 1 are 7 3 0 7 4 are 28 2 remind 2. So is therefore 100 completely not divisible by 7. 100 ಅನ್ನುವಂಥದ್ದು ಪೂರ್ತಿಯಾಗಿ 7ರಿಂದ ಭಾಗ ಆಗಲ್ಲ. ಆಗಲ್ಲಂದ್ರ ಇದು ಬಿಡಬೇಕು, ಬಿಟ್ಟು ಮುಂದಿನ ಪದಕ್ಕೆ ಹೋಗ್ಬೇಕು. ಹೌದಾ? 101 101 ತಗೊಂಡ್ರಿ ನೋಡ್ರಿ, ಇಲ್ಲಿ ಟ್ರೈ ಮಾಡಿ ತೋರಿಸ್ತಾ. 7 1 7 3 31 7 4 28 ಎಷ್ಟು ಬತ್ತಿಲ್ಲಿ? 3. ಹೌದು, 101 ತಗೊಂಡ್ರೆ ರಿಮೈಂಡರ್ಸ್ ಉಳಿತು, ಮತ್ತೆ ನಿಮಗೆ ಶೇಷ 3 ಉಳಿತು. ಅಲ್ಲಿ 0 ಬರ್ಬೇಕು. ಇಲ್ಲಿ 0 ಬರ್ಬೇಕಾದ್ರ ಯಾವ ನಂಬರ್ ತಗೋಬೇಕು? ಇವಾಗ 105 ನೋಡ. 105 105 7 1 7 3 35 7 35 is 0. So is 105 divisible by 7. 105ಕ್ಕ 7ರಿಂದ ಪೂರ್ತಿಯಾಗಿ ಭಾಗಿಸಬಹುದು ನಾವು. ಹೌದಾ? ಹಾಗಾದ್ರ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರ ಸ್ಟಾರ್ಟಿಂಗ್ ನಂಬರ್ 100 ಅಲ್ಲ, 101 ಅಲ್ಲ, 102 ಅಲ್ಲ, 103 ಅಲ್ಲ, 104 ಅಲ್ಲ. ಸ್ಟಾರ್ಟಿಂಗ್ ನಂಬರ್ ಎಷ್ಟು ತಗೋಬೇಕಾಗತ್ತೆ ನೀವು ಇವಾಗ? 105 ಅಂತ ಗೊತ್ತಾಯ್ತು. 105 ಎಸ್
3-digit numbers divisible by 7 ಅಂತ ಹೇಳಿದ್ರು ಅವರು. ಇಲ್ಲಿ ಸ್ಟಾರ್ಟಿಂಗ್ ನಂಬರ್ ಯಾವ್ದು ಬರುತ್ತೆ? 105. ಇನ್ನು ಸೆಕೆಂಡ್ ನಂಬರ್ ಬೇಕಲ್ಲ, ಒಂದು 3 ಪದಾರೇ ಬರೀಬೇಕಾಗತ್ತೆ. ನಾವು 3 ಪದ ಎವರೇ ಬರೀಬೇಕಾಗತ್ತೆ ಅಂದ್ರೆ ಸೆಕೆಂಡ್ ನಂಬರ್ 105 ಫಸ್ಟ್ ನಂಬರ್ ಸಿಕ್ಕದ್. ಮುಂದಿನ ನಂಬರ್ಸ್ ಬಹಳ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. 105ರಾಗ 7 ಆಡ್ ಮಾಡಿಬಿಡ್ರಿ. 105ರಲ್ಲಿ 7ಅನ್ನ ಸೇರಿಸಿದ್ರ 112 112 112. ಇನ್ನೊಂದು ಪದ ಬರೀ 112ರಲ್ಲಿ 7 ಸೇರಿಸ್ರಿ 113 19. ಯಪ್ಪೋ ನೋಡ್ರಿ, 112ರಾಗ 7 ಸೇರಿಸ್ತಾರ 119. ಸಾಕಿಷ್ಟು. ದ ಲಾಸ್ಟ್ ನಂಬರ್, ಇವಾಗ ಕೊನೆಯ ಸಂಖ್ಯೆ ಕಂಡಿಡಿಬೇಕು ನಾವು. ಸ್ಟಾರ್ಟಿಂಗ್ ದಾಗ ಒಟ್ಟು ಬರ್ಕೊತ ಹೋಗೋದ ಅಲ್ಲ, ಈ ಒಟ್ಟು ಅಲ್ಲಿ ತನ ಇಲ್ಲಿ ಒಂದ್ 2-3 ಬರದೇ ಹೋದ್ರ ಮುಂದ ಲಾಸ್ಟ್ ನಂಬರ್ ನಿಮಗೆ ಎಷ್ಟದಂದ್ರ 999. ಲಾಸ್ಟ್ 3 ಡಿಜಿಟ್ ನಂಬರ್ 999ಕ್ಕೆ 7ರಿಂದ ಭಾಗಿಸಿ ನೋಡ್ಬೇಕು, ಅದಕ್ಕ ಕೊನೆಗೊಳ್ಳುತ್ತದೋ ಅಥವಾ ಅದ್ರ ಬ್ಯಾಕ್ ಬರ್ಬೇಕಾಗತ್ತೋ ಅಂತ. ಹಾಗಾದ್ರ ಇಲ್ಲಿ 7 1 7 9ರಲ್ಲಿ 7 ಕಳೆದ್ರ 2 29 7 4 28 1 19 7 2 14 5. ಹಾಗಾದ್ರ ಆಗಲ್ಲ, ಯಾಕಂದ್ರೆ ರಿಮೈಂಡರ್ಸ್ ಎಷ್ಟು ಉಳಿತು? ಶೇಷ ಎಷ್ಟು ಉಳಿತಲ್ಲಿ? 5 ಉಳಿತು. 5 ಉಳಿತು ಅಂತಂದ್ರ ಅದ್ರ ಮುಂದೆ ಹೋದ್ರಿ 999 ಮುಂದೆ ಹೋದ್ರಿ ಅಂತ 1000 ಬರುತ್ತೆ. ನಮಗೆ 1000 ಪರ್ಮಿಷನ್ ಇರಲ್ಲ. 3 ಡಿಜಿಟ್ ನಂಬರ್ ಅಂತ ಹೇಳಿ ನಾ ಬ್ಯಾಕ್ ಸೈಡ್ ಸರ್ಕೋಬೇಕು. ನಾವು 999 ಆದ ನಂತರ ಅದ್ರ ಬ್ಯಾಕ್ ಎಷ್ಟಿರುತ್ತೆ? 998 ಇರುತ್ತೆ. 7 1 7 2 7 4 28 1 18 7 2 14 4 ನೋಡ್ ಆಗ 994 ನೋಡೋಣ. 994 ಆಗತ್ತೆ. 7 1 7 2 29 7 4 28 ಆ ನಂತರ 1 ಇದು ಒಂದು 4 7 2 14 0. So is the last of digit in the divisible by 7. So is the last digit 994. ಕೊನೆಯ ಸಂಖ್ಯೆ ಎಷ್ಟು ಅಂದ್ರ 994. ಯಾವ ರೀತಿ ತಗೊಂಡಿದೀವಿ ಅನ್ನೋದು ಗೊತ್ತಾಯ್ತಾ? ಇಲ್ಲಿ ಇಷ್ಟ ಆದ ನಂತರ ಮುಂದೆ ಏನು ಪ್ರಶ್ನೆ? ಹೌ ಮೆನಿ ಅಂತ ಕೇಳ್ತೀನಿ. ಎಷ್ಟು? ಹೌ ಮೆನಿ ನಂಬರ್ಸ್ ಅಂತದ ನೋಡ್ರಿ. ಎಷ್ಟು ಪದಗಳದಾವ ಅವು? ಎಲ್ಲಿದಿಂದ 105ರಿಂದ 994 ಬರಬೇಕಾದ್ರ ಅಂತವು ಎಷ್ಟು ಪದ ಅದಾವ ಮಧ್ಯದಲ್ಲಿ? ಇವೆಲ್ಲ ಸೇರಿಸ್ಕೊಂಡು ಎಷ್ಟು ಪದಗಳಾಗ್ತಾವ ಅಂತ ಪ್ರಶ್ನೆ ಅದು. ಹಾಗಾದ್ರೆ ಇಲ್ಲಿ ಎ 105, ಡಿ ಎಷ್ಟಾಗತ್ತೆ? ಸಾಮಾನ್ಯ ವ್ಯತ್ಯಾಸ ಎಷ್ಟು? 7. 112ರಾಗ 5 ಕಳೆದ್ರ 7. ಆ ನಂತರ ಎ ಎನ್ ಲಾಸ್ಟ್ ಟರ್ಮ್ ಎಷ್ಟು? 994. ಎನ್ equal to question mark. Is clear? Understand? ಸ್ಫೂರ್ತಿ ಗೊತ್ತಾಯ್ತಾ? ಎದ ಬೆಲೆ 105, ಡಿ ದ ಬೆಲೆ ಇದ್ರಾಗ ಇದು ಕಳೀರಿ 7, ಕೊನೆಯ ಪದ 994. ಎನ್ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಅಂತ ಕೇಳ್ಯಾರ. ಸೊ ಇಸ್ ದ ಎನ್ equal to question mark. And therefore a n equal to a plus n minus 1 complete. D. There is a n equal to 994, a is 105, n question mark. So is the same repeated of that number or digit. D equal to 7. 994 105 plus 7 into n 7n minus plus minus 7 1s 7. 7ರಿಂದ n ಗುಣಿಸ್ಬೇಕು. 7 n ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ 7 1 7. ಇಷ್ಟ ಆದ ನಂತರ
994 ಆಯ್ದ ನಂತರ 105ರಾಗ 7 ಕಳಿಬೇಕು. ಯಾಕೆ ಕಳಿಬೇಕು? ಇದು ಪ್ಲಸ್ ಅದು, ಇದು ಮೈನಸ್ ಅದು. 105ರಲ್ಲಿ 7 ಕಳೆದ್ರ ಎಷ್ಟು ಉಳಿತು? 90. ಎಷ್ಟು? 105. ಅದ್ರಾಗ 7 ಕಳಿಬೇಕು. ಹೌದಾ? ಸಣ್ಣದದ, ಇದು ದೊಡ್ಡದಾಗತ್ತೆ, ಕ್ಯಾರಿ ಮಾಡ್ಕೊಳ್ರಿ. 15 ಆಗತ್ತೆ. 15ರಾಗ 7 ಕಳಿ ಎಷ್ಟು? 8. 8 1 ಹೇಳ್ತಿರು. 10ರಾಗ 1 ಕಳೆದ್ರ 9 0. ಎಷ್ಟು ಬತ್ತು? 98. 105ರಾಗ 7 ಕಳೆದ್ರ 98 ಪ್ಲಸ್ 7 n. 105ರಾಗ 7 ನಿಮಗೆ ಡೈರೆಕ್ಟ್ ಆಗಿ ಕಳೀಲಿ ಬರಲ್ಲ ಅಂದ್ರ ಒತ್ತಟ್ಟು ರಫ್ದಲ್ಲಿ ಅದನ್ನ ಇಟ್ಕೊಂಡು ಕಳೀರಿ. ಯಾಕಂದ್ರೆ ಲೆಕ್ಕ ತಪ್ಪಬಾರ್ದು ಅಷ್ಟೇ. ಬಟ್ ನಾವು ಡೈರೆಕ್ಟ್ ಕಳಿಲಿಕ್ಕೆ ಹೋಗಿ 98 ಬರುತ್ತೆ, 99 ಅನ್ನೋದು ಅಥವಾ 97 ಇಟ್ರಿ ಅಂದ್ರ ಲೆಕ್ಕ ತಪ್ಪಿ ಹೋಗ್ಬಿಡುತ್ತೆ. ಒಂದು ಕ್ಷಣ ಲೇಟ್ ಆಗಲಕ್ಕ ಕಳೆದು ನೋಡ್ರಿ. ಅದು ಇಲ್ಲಿ 994 ಮುಂದ ಪ್ಲಸ್ 98 ಅದಲ್ಲ, ಇದು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೈನಸ್ 98 ಈಕ್ವಲ್ ಟು 7n. ಎಷ್ಟು? 994ದಲ್ಲಿ 994ದೊಳಗ 98 ಲೆಸ್ ಮಾಡ್ಬೇಕು. 98 ಲೆಸ್ ಮಾಡ್ಬೇಕು. ಕ್ಯಾರಿ ತಗೊಂಡ್ರೆ 14 ಆಯ್ತು. 14ರಾಗ 8 ಹೋದ್ರೆ ಎಷ್ಟು ಉಳಿತು? 6. 10 1 9 19. 19ರಾಗ 10 ಹೋದ್ರೆ ಎಷ್ಟು ಉಳಿತು? 9. 9ರಾಗ 1 ಕಳೆದ್ರೆ ಎಷ್ಟು ಉಳಿತು? 8. 896 ನೋಡ, 896. ಸೊ ಇಸ್ ದ 7n ಈಕ್ವಲ್ ಟು 896. ಎನ್ನದ ಬೆಲೆ ಬೇಕಲ್ಲ. 896ಕ್ಕ 7ರಿಂದ ಭಾಗಿಸ್ಬೇಕು. 7 ಒಂದ್ಲೆ 7 ಒಂದ್ಲೆ 7. 1 ಉಳಿತಲ್ಲ, 19 ಐತಿ. 7 2ಲೆ 14. 19ರಾಗ 14 ಹೋಯ್ತು ಅಂತಂದ್ರ 5 ಉಳಿತು. 5 1 6 56 ಆಯ್ತು. 7 8ಲೆ 56. n ಈಕ್ವಲ್ ಟು 128. 128 ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಅಂತ ಹೇಳ್ತಾನ. 128 ನಂಬರ್ಸ್. ಎಷ್ಟು ಪದಗಳದಾವ, ಎಷ್ಟು ಸಂಖ್ಯೆಗಳದಾವ ಅಂದಂಗೈತೆ ಅಲ್ಲಿ? 128 ಸಂಖ್ಯೆಗಳದಾವ. ಬರ್ಕೊಳ್ರಿ. What is the question of number 14? How many multiplies of 4 lie between 10 to 250? 10ರಿಂದ 250ರ ಮಧ್ಯದಲ್ಲಿ ಬರುವ 4ರ ಅಪವರ್ತ್ಯಗಳು ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಹೌದಾ? ಹಂಗಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಂಬರ್ 10 4ರಿಂದ ಭಾಗ ಹೋಗಲ್ಲ, ಅಥವಾ 4ರ ಅಪವರ್ತ್ಯ ಅಲ್ಲ. 11 4ರ ಅಪವರ್ತ್ಯ ಅಲ್ಲ. ಸ್ಟಾರ್ಟಿಂಗ್ ಎಷ್ಟು ಬರುತ್ತೆ ನಿಮಗ ಅಂತಂದ್ರ 12 ಬರುತ್ತೆ. ಪ್ರಾರಂಭದ ಸಂಖ್ಯೆ ಎಷ್ಟು? 12. 12ರಲ್ಲಿ ಮುಂದೆ ಮತ್ತೆ ಒಂದು ಪದ ಬೇಕು. 4 ಸೇರಿಸಿಕೊಳ್ಳೋಣ, 16 ಆಗತ್ತೆ. 16 4ರ ಅಪವರ್ತ್ಯ. 16ರಲ್ಲಿ 20 ಸೇರಿಸಿಕೊಳ್ಳೋಣ, 20 4ರ ಅಪವರ್ತ್ಯ ಹೌದು. ಆ ನಂತರ ಈ ರೀತಿಯಾಗಿ ಎಲ್ಲ ಬರ್ಕೋತ ಹೋಗ್ತೀವಿ. 250 ಟು ದ ಲಾಸ್ಟ್ ಬೌಂಡ್ರಿ 250. ಅದು 4ರಿಂದ 4ರ ಅಪವರ್ತ್ಯ ಅಲ್ಲ. ಅದು ಯಾಕಲ್ಲ ಅಂದ್ರ 250ಕ್ಕ 4ರಿಂದ ಭಾಗಿಸಿದೆವು ಅಂದ್ರ ಕಂಪ್ಲೀಟ್ಲಿ ಆಗಿ ಭಾಗ ಆಗಲ್ಲ. ಅದಕ್ಕೋಸ್ಕರವಾಗಿ 250 4ರ ಅಪವರ್ತ್ಯ ಅಲ್ಲ ಅಂತ ಗೊತ್ತಾಯ್ತು. ಅದರಿಂದ ಸ್ವಲ್ಪ ಹಿಂದ್ಗಡೆ ಬಂದ್ಬಿಡ್ಬೇಕು. ಹಿಂದ್ಗಡೆ ಬಂದ್ಬಿಟ್ಟೇವಂದ್ರ 249 ಸಿಗತ್ತೆ ನಿಮಗ. 249 ತಗೊಂಡಾಗ 249 4ರ ಅಪವರ್ತ್ಯ ಅಲ್ಲ. 249ಕ್ಕ 4ರಿಂದ ಭಾಗಿಸಿ ನೋಡೋಣ. ಹೌದು, 4 6ಲೆ 24. ಆ ನಂತರ 9 4 2ಲೆ 8 1 ರಿಮೈಂಡರ್ 1 ನೋಡಿ, ಶೇಷ 1 ಉಳಿತು. ಅಲ್ಲ. ಹಾಗಾದ್ರ ಇದನ್ನು ಅಲ್ಲ ಅಂದ್ರ ಸ್ವಲ್ಪ ಮತ್ತೇನ್ ಮಾಡ್ಬೇಕು ನಾವು ಅಂದ್ರ ಹಿಂದ್ಗಡೆ ಬರ್ಬೇಕು. 248 248 ಸಾಕಷ್ಟು.
ಕೊನೆಯ ಸಂಖ್ಯೆ 248. ಇವು ನಂಬರ್ ತಗೋಬೇಕು ಅಂತ ಹೇಳಿದ್ರಿ. ಇಷ್ಟೇ ತಗೊಂಡು ಹೌ ಮೆನಿ ನಂಬರ್ಸ್ ಮಲ್ಟಿಪ್ಲೈ ಆಫ್ 4 10 to 250 ಅಂತ ಕೊಡಬಹುದಾಗಿತ್ತಲ್ಲ. ಕ್ವಶನ್ಸ್ ತಪ್ಪಿರ್ಲಿಲ್ಲ, ಕ್ವಶನ್ಸ್ ಕರೆಕ್ಟ್ ಇರ್ತಿತ್ತು. ಬಟ್ ಅಲ್ಲಿ ಒಂದು ಪದನ್ನ ಮಾತ್ರ ಹಾಕಿದ್ರ ಅವರು, ಲೈ ಬಿಟ್ವೀನ್ ಅಂತ ಹೇಳಿದ್ರು. ಲೈ ಬಿಟ್ವೀನ್ ಇಟ್ ಮೀನ್ಸ್ ಇವುಗಳ ಮಧ್ಯದಲ್ಲಿ ಅಂತ ಹೇಳ್ತಾನೆ. ಏನಂತ ಹೇಳದ ಅಲ್ಲಿ? ಇವುಗಳ ಮಧ್ಯದಲ್ಲಿ ಅಂತ ಹೇಳದ. ಅದಕ್ಕ ಇವುಗಳ ಮಧ್ಯದಲ್ಲಿ ಅಂದ್ರೆ ಹೆಂಗ, ಏನದರ ಅರ್ಥ ಅನ್ನುವಂಥದ್ದು ಗೊತ್ತ ಮಾಡ್ಕೋಬೇಕು. ಹಂಗಂದ್ರೆ ಏನು, ಅದ ಎದಕ್ ಕೊಟ್ಟಾವ, ಕೊಡ್ಲಿಲ್ಲ ಅಂದ್ರ ನಡೀತಿತ್ತಲ್ಲ, ಅವಶ್ಯಕತೆ ಏನಿತ್ತು ಅನ್ನುವಂಥ. ಇಲ್ಲಿ 4 ಅದ, ಸರಿ ಹೋಯ್ತು. 4 ಇರದೇ ಹೋಗಿತ್ತು ಅಂತಂದ್ರ ಇಲ್ಲಿ ಒಂದು 5 ಮಾಡಿಬಿಡೋಣಲ್ಲ, ಸ್ವಲ್ಪ ಗೊತ್ತಾಗಿಬಿಡತ್ತೆ ನಿಮಗೆ. ಇಲ್ಲಿ 5 ಮಾಡ 5. ಹೌ ಮೆನಿ ಮಲ್ಟಿಪಲ್ಸ್ ಆಫ್ 5 ಲೈ ಬಿಟ್ವೀನ್ 10 to 240. ಇವಾಗ ಗೊತ್ತಾಗುತ್ತೆ ಏನದ ಚಾರ್ಟ್ ಅನ್ನುವಂಥದ್ದು. 5ರಿಂದ ಅದು ಅಪವರ್ತ್ ಇರಬೇಕು, 5ರ ಅಪವರ್ತ್ ಇರಬೇಕು. ಎಲ್ಲಿದಿಂದಪ್ಪ ಅಂದ್ರ 10ರಿಂದ 250. 10 5ರ ಅಪವರ್ತ ಎಲ್ಲ ನೋಡ್ರಿ, ಸರಿನಾ? 10 ನೋಡ್ ಬರತ್ ತೋರಿಸ್ತಾ, ನಿಮಗೆ ಗೊತ್ತಾಗ್ಬಿಡುತ್ತೆ. 10 ಆ ನಂತರ 15, ಆ ನಂತರ 20, ಆ ನಂತರ 25, ಹೀಗೆ ಬರ್ಕೋತ ಹೋಗ್ತೀವಿ. ಕೊನೆಯ ಪದ ನೋಡ್ತೀವಿ, ಸರ್ಚ್ ಮಾಡ್ತೀವಿ. ಕೊನೆಯ ಪದ 250 ಅದ. 250 ಈಜಿ ಕ್ಯಾರಿ ಮಾಡ್ಬಿಡ್ತೀವಿ, ನೀವು ಈಜಿ ತಗೊಂಡ್ ಬಿಡ್ತೀರಿ ಅದಕ್ಕೆ. ಯಾಕಂದ್ರೆ 250 5ರ ಅಪವರ್ತೆ, ಸರಿನಾ? ಎಸ್. ಇಷ್ಟು ತಗೊಂಡು ಮುಂದೆ ಏನ್ ಮಾಡ್ತೀವಿ ನಾವಲ್ಲಿ? ಎದ ಬೆಲೆ 10, ಡಿದ ಬೆಲೆ 5, ಎನ್ನದ ಬೆಲೆ 250, ಎನ್ನದ ಬೆಲೆ ಕ್ವಶನ್ ಮಾರ್ಕ್ ಅಂತ ಬರೀತೀವಿ. ಸರಿ, ಬರೀತೀವಿ ಅಷ್ಟು. ಬರದೇವು ಅಂತಂತೂ ಅಂದು ಇದರ ಪ್ರಕಾರ ಫಾರ್ಮುಲಾ ತಗೊಂಡು ಲೆಕ್ಕ ಬಿಡಿಸ್ತೀವಿ. ಸೊ ದ ಪ್ರಾಬ್ಲಮ್, ಯುವರ್ ಸೊಲ್ಯೂಷನ್ ಈಸ್ ರಾಂಗ್. ನೀವು ಬಿಡಿಸಿದ ಲೆಕ್ಕ ತಪ್ಪು. ಯಾಕ? ದೇರ್ ಈಸ್ ದ ಗಿವನ್ ಅ ಪಾಯಿಂಟ್ 1 ಲೈ ಬಿಟ್ವೀನ್. ಆ ಸಂದರ್ಭದಲ್ಲಿ ಮೊದಲನೆಯ ಪದ ಕೊನೆಯ ಪದದ ಮಧ್ಯದಲ್ಲಿ ಇರುವಂತವುಗಳು ಅಂತ ಹೇಳದ ನಿಮಗೆ. ಅದು ಬಹಳ ಲಕ್ಷ್ಯದಲ್ಲಿ ಇರ್ಬೇಕು. ಹಾಗಾದ್ರ ಇದನ್ನೂ ಬರಲ್ಲ ನಮಗ, ಇದನ್ನೂ ಬರಲ್ಲ. ಯಾವಾಗ? ಲೈ ಬಿಟ್ವೀನ್ ಅಂದಾಗ. ಬಿಟ್ವೀನ್ ಅಂತ ಏನು? ಮಧ್ಯದಲ್ಲಿ. ಇದು ತಗೊಂಡ್ರಿ ಅಂದ್ರೆ ಮಧ್ಯದಲ್ಲಿ ಪದಗಳು ಬರ್ತಾವೋ, ಸ್ಟಾರ್ಟಿಂಗ್ ದಿಂದ ಬರ್ತಾವ? ಕಲ್ಪನೆ ಆಗ್ಲಿಲ್ಲಲ್ಲ. ನೋಡ್ರಿ, ಇದು ಒಂದು ಗೋಡೆ ಅದ, ಇದು ಒಂದು ಗೋಡೆ. ಇಲ್ಲಿ ಪರಿಚಯ ಹಾಕಿದ್ವಿ ತಮ್ಮ. ಒಳಗಿಂದು ಒಳಗೆ ಎಷ್ಟ ಫೂಟ್ ಉದ್ದದ ನೋಡು ಅಂತಂತ ನಿಮ್ ಪಪ್ಪ ನಿಮ್ ಮನ್ಯಾಗ ಹೇಳಿದ್ರು, ಅಥವಾ ನಿಮ್ಗೆ ಯಾರೋ ಒಬ್ರು ಬಂದು ಒಳಗಿಂದ ಒಳಗ ಆ ಮನಿ ಎಷ್ಟಾಗಲ್ಲ ಅಂತ ನೋಡು ಅಂತಂದ್ರ, ಇಲ್ಲಿದಿಂದ ಇಲ್ಲಿ ತನ ಅಳಿತಿರೋ ಅಥವಾ ಇಲ್ಲಿದಿಂದ ಇಲ್ಲಿ ತನ ಅಳಿತಿರೋ? ಕಲ್ಪನೆ ಮಾಡ್ರಿ. ಒಳಗಿನಿಂದ ಒಳಗಿನ ಅಂತಂದಾಗ ಹೊರಗಿನ 2 ಗೋಡೆಗಳನ್ನ ಬಿಟ್ಟು ಈ ಭಾಗದಿಂದ ಈ ಭಾಗ ಒಳಗೆ ಇರ್ತಕ್ಕಂಥ ಅಂತರ ಎಷ್ಟು ಅಂತ ಅಳಿತಿರಿಲ್ಲ, ಅದು ಬಿಟ್ವೀನ್. ಪೂರ್ತಿ ಆ ಮನಿನೇ ಎಷ್ಟು ಆಗಲ್ಲದ ಅಳಿ ಅಂತಕರ ಏನ್ ಮಾಡ್ತೀರಿ? ಇದಕ್ಕೆ ಅಳದು ಕೊಡ್ತಿರೋ ಅಥವಾ ಇಲ್ಲಿದಿಂದ ಇಲ್ಲಿ ತನ ಅಳಿತಿರೋ? ಅನು ಎಸ್. ಸೊ ಇಸ್ ದ ಡಿನೋಟೆಡ್ ಬೈ ದಿ ಲೈ ಬಿಟ್ವೀನ್ ಅಂತ ಹೇಳುತ್ತೆ. ಲೈ ಬಿಟ್ವೀನ್ ಅಂತ ಕೊಡ್ಲಿಲ್ಲ ಅಂದ್ರ ಎಲ್ಲಿದಿಂದ ತಗೋತೀರಿ? 10ರಿಂದ 250 ತನ ತಗೋತೀರಿ. ಲೈ ಬಿಟ್ವೀನ್ ಅಂತ ಕೊಟ್ಟ ಅಂದ್ರ ಅವಾಗ 10 ತಗೊಳಕ್ ಪರ್ಮಿಷನ್ ಇರಲ್ಲ, 250 ತಗೊಳಕ್ ಪರ್ಮಿಷನ್ ಇರಲ್ಲ. ಅದರ ಮಧ್ಯದಲ್ಲಿ ಇರುವಂತ ಪದಗಳನ್ನ ತಗೋಬೇಕಾಗತ್ತೆ. ಹಾಗಾದ್ರ ಇಲ್ಲಿ ಮೊದಲನೇ ಪದ 15 ಆಗತ್ತೆ, ಡಿ 5 ಆಗತ್ತೆ. ಕೊನೆಯ ಪದ ಎಷ್ಟು ಬಂತು ಅಂದ್ರೆ 245 ಬರುತ್ತೆ. ಇದು ಕ್ವಶನ್ ಮಾರ್ಕ್ ಹಾಕಿ ಈಗ ಲೆಕ್ಕ ಬಿಡಿಸ್ರಿ. ಸೊ ಇಸ್ ದ ಆನ್ಸರ್ ಕರೆಕ್ಟ್. ಕಲ್ಪನೆ ಬತ್ತಾ? ಲೈ ಬಿಟ್ವೀನ್ ಅನ್ನುವಂತ ಪದದ ಅರ್ಥ ಏನು? ಸುಮ್ಮನೆ 4 ಅಕ್ಷರ ಅದ ತಿಳ್ಕೊಬೇಕಂದ್ರೆ ಎಷ್ಟದ? 1 2 3 4 5 6 7 8 9 10 ಅಕ್ಷರ ಅದಾವ್ ತಿಳ್ಕೊ. ಅದಕ್ಕೇನ ಅಂತಂದ್ರ ಅಲ್ಲದಾಗ 10 ಅಕ್ಷರದಾಗೆ ಒಟ್ಟು ಲೆಕ್ಕ ತಪ್ಪಿರ್ತೀರಿ ನೀವು. ಹಾಗ ಇಲ್ಲಿ ನಾವು ತಗೊಂಡಿದ್ವಿ ಏನು ಅಂದ್ರ 4 ಅಂತ ಕೊಟ್ರ ಅವ್ರು, ನಿಮಗೆ ಲೆಕ್ಕ ಕೊಟ್ಟಿದ್ರು 4.
How many multiples of 4 lie between 10 to 240, 250? So is starting back 10 ಇಲ್ಲ 10 ನಂತರ ಮೊದಲೇ ಹೋಗ್ಯದ 11 ಹೋಗ್ಯದ. ಈಗ ನಮಗೆ ನೋ ಡೌಟ್ ಸಂಬಂಧನೇ ಇಲ್ಲ. 248 250 ಲಾಸ್ಟ್ ಅಂತ ಹೇಳಿ ನಾವು 250 ಬಿಟ್ಟಿವಿ. ಈಗಾಗಲೇ ನಾವು ಅದು ಬರಲ್ಲ ಅಂತನೂ ಬಿಟ್ಟಿವಿ. ಆ ನಂತರ 249 ಇಲ್ಲ. ಬೇಕಾದಂಗೆ ಇವು ಮಧ್ಯದಲ್ಲಿರುವಂತ ಪದಗಳನ್ನೇ ಅದಾವಲ್ಲ, ಇವಾಗ ಇವು ಇಲ್ಲಿ ಬರ್ಕೊಳ್ಳೋಣ. ಎ ಈಕ್ವಲ್ ಟು ಎಷ್ಟಾಗುತ್ತೆ? 12 ಆಗುತ್ತೆ. ಡಿ ಈಕ್ವಲ್ ಟು ಎಷ್ಟಾಯ್ತು ಅಂತಂದ್ರ 12ರಾಗ 4 ಸೇರಿಸಿರಲ್ಲ. 4 16 12 ಕಳೀರಿ 4. ಎನ್ನದ ಬೆಲೆ ಗೊತ್ತಿಲ್ಲ. ಹೌ ಮೆನಿ ಅಂತ ಹೇಳ್ತಾ ನಂಬರ್ಸ್ ಅಂತ ಕೇಳೋಣ ಕ್ವಶನ್ ಮಾರ್ಕ್. ಎನ್ ಈಕ್ವಲ್ ಟು ಎಷ್ಟು ಅಂತಂದ್ರ 248, ನಾಟ್ 2850. 250 ಅಲ್ಲ, ಲಕ್ಷದಲ್ಲಿ 250. ಏನದ ಬೆಲೆ ಅಂದ್ರೆ ಮತ್ತೆ ಏನದ ಬೆಲೆ ಎಷ್ಟು? 248. ಕಲ್ಪನೆ ಬತ್ತ? ಯಾಕಂದ್ರೆ ಇಲ್ಲಿ ನಂತರ ಇಲ್ಲಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ಈಕ್ವಲ್ ಟು 248, ಎ ಈಕ್ವಲ್ ಟು 12, ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ 1, ಡಿ ಈಕ್ವಲ್ ಟು 4. 248 12 ಪ್ಲಸ್ 4 ಇಂಟು ಎನ್ 4n ಮೈನಸ್ 4. 248 12ದಲ್ಲಿ ಮೈನಸ್ 4 ಕಳೀರಿ. 12ರಾಗ 4 ಕಳೆದ್ರೆ ಎಷ್ಟು ಉಳಿತು? 8 ಪ್ಲಸ್ 4 ಎನ್. 248 ಪ್ಲಸ್ 8 ಟ್ರಾನ್ಸ್ಫರ್ ಮಾಡ್ರಿ ಮೈನಸ್ 8 4 ಎನ್. ದೇರ್ ಈಸ್ ಎನ್ನದ ಬೆಲೆ ಬೇಕಲ್ಲ ನಿಮಗ. 4n ಈಕ್ವಲ್ ಟು 248ರಾಗ 8 ಕಳೆದ್ರ 240. ಎನ್ನದ ಬೆಲೆ ಬೇಕು. 240ಕ್ಕ 4ರಿಂದ ಭಾಗಿಸ್ರಿ. ಎನ್ ಈಕ್ವಲ್ ಟು 4 ಒಂದಲೇ 4 6ಲೇ ಇದೊಂದು 0 60. ಎಷ್ಟು ಪದಗಳದಾವ ನಂಗೈತಲ್ಲಿ? 60 ಪದಗಳಿವೆ. ಸೊ ದೇರ್ ಈಸ್ 60 ಟರ್ಮ್ಸ್. ರೈಟ್. ಫಾರ್ ವಾಟ್ ವ್ಯಾಲ್ಯೂ, ಯಾವ ಪದ ಅಥವಾ ಯಾವ ಮೌಲ್ಯ ಅನ್ನುವಂಥದ್ದು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್, ಎನ್ನದ ಯಾವ ಬೆಲೆ. ಆರ್ ದಿ ಎನ್ ಟರ್ಮ್ಸ್ ಆಫ್ 2 APs given? there is 2 AP, 2 ಸಮಾಂತರ ಶ್ರೇಣಿಗಳವು. The first of one 63 65 67 dash dash and 3 10 17 dash dash equal ಅಂತ ಕೊಟ್ಟು. ಏನಾದರೂ ಅರ್ಥ ಆಗ್ಲಿಲ್ಲ. ಇದು ಒಂದು AP ಅದ. 63 65 67 ಹೀಗೆ ಬರ್ಕೋತ ಬರ್ತೀವಿ. ನೆಕ್ಸ್ಟ್ ಇದನ್ನು ಒಂದು AP ಅದ. 3 10 17 ಅದನ್ನು ಒಂದು AP ಅದ. ಅದರ ತಳ ಬರ್ಕೋತ ಬರ್ತೀವಿ. ಇದು ಇದರ ಸಾಲ ಅಂತ ಹೇಳ್ಯಾರ. ಕಲ್ಪನೆ ಮಾಡೋಣ. 63 65 67 69 ಹಿಂಗ್ ಬರ್ಕೋತ ಹೊಂಟಿರ್ತೀವಿ. ಇಮೇಜ್ ಅದು ಕಲ್ಪನೆ. ಹಾಗೇನೆ 3 10 17 ಆನಂತರ 20 ಹೀಗೆ ಬರ್ಕೋತ ಹೋಗ್ತೀವಿ. ಹೋದ ಬಳಕ ಅದನ್ನು ಕೆಲವೊಂದು ನಂಬರ್ ದಾಟಿ ಬಂದಿರ್ತೀರಿ. ಇದನ್ನು ಕೆಲವೊಂದು ನಂಬರ್ ದಾಟ್ಕೊಂಡಿರ್ತೀರಿ. ಒಂದು ತೌಲಿ 2 ಏನಾಗಿರ್ತಾವ? ಇಲ್ಲೊಂದು ನಂಬರ್ ಅದಲ್ಲ, ಇಲ್ಲೊಂದು ನಂಬರ್ ಅದಾವಲ್ಲ, ಇವು 2 ನಂಬರ್ ಅಟ್ಟೆ ಇರ್ತಾವ. 2 ನಂಬರ್ ಅಟ್ಟೆ. ಅದ್ರ AP ಬೇರೆ ಅದು. ಫಸ್ಟ್ ಒನ್ AP ಕೊಟ್ಟಿದ್ದು 63 ಸ್ಟಾರ್ಟಿಂಗ್ ಅದು. ಸೆಕೆಂಡ್ ಒನ್ AP ಕೊಟ್ಟಿದ್ದು 3 ಅದು. ಇದರದು ಸಾಮಾನ್ಯ ವ್ಯತ್ಯಾಸ ಬೇರೆ ಅದು. ಇದರದು ಸಾಮಾನ್ಯ ವ್ಯತ್ಯಾಸ ಬೇರೆ. ಹೌದಿಲ್ಲ ನೋಡ್ರಿ. ಮೊದಲನೇ ಪದ 63, ಮೊದಲನೇ ಪದ 3. ಸಾಮಾನ್ಯ ವ್ಯತ್ಯಾಸ 65ರಾಗ 63 ಕಳೀರಿ 2, 10ರಾಗ 3 ಕಳೀರಿ 7. ಬೇರೆ ಅದಲ್ಲ. ಮೊದಲನೇ ಪದನೂ ಬೇರೆ ಅದ, ಸಾಮಾನ್ಯ ವ್ಯತ್ಯಾಸನೂ ಬೇರೆ ಅದ. ಹಾಗಾದ್ರ ಆ APಗಳು ಬರ್ಕೋತ ಹೋಗ್ತಿವಲ್ಲ, ಬರ್ಕೊಂತ ಹೋದ ನಂತರ ಇದು 1 ಇದು 1 2 3 4 5 6 7 8 9 10 ಹಿಂಗೆ ಎಣಸ್ಕೋತ ಹೋಗ್ತಿವಲ್ಲ, ಎಷ್ಟನೇ ಪದ 2 ಸಮನಾಗಿರ್ತಾವ ಅಂತ ಕೇಳ್ತಾನ. ಎಷ್ಟನೇ ಪದ 2 ಸಮನಾಗಿರ್ತಾವ? ಅದೇ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್. ನಾಟ್ ಆರ್ ದ nth terms of 2 APs are given 63 65 67 dash dash and
3, 10, 17, dash dash equal. What the question is given? Equal of the nth term. Which number? Or what is that term? ಆ ಪದ ಯಾವುದು ಅನ್ನುವಂಥದ್ದು ಅಂತ ನಿಮಗೆ ಕೇಳ. ಇವಾಗ ನಾವೇನ್ ಮಾಡೋಣ ಅಂತಂದ್ರ ಎ ಪಿ ತಗೊಂಡು ಇದು ಒಂದು ಬಿಡಿಸ. ಫಸ್ಟ್ ಎ ಪಿ ಅಂತ ತಗೊಳ್ಳೋಣ. ಆ ಒಂದು ಎ ಪಿ ತಗೊಂಡು ಬಿಡಿಸ್ಕೊಂಡಾಗ ನಿಮ್ಗ ಗಮನಕ್ಕ ಬರುತ್ತೆ. ಇಲ್ಲಿ ಒಂದೇ ಎ ಪಿ ಎಷ್ಟದ ನೋಡ್ಕೊಳ್ಳೋಣ. ಮತ್ತೆ ಬರ್ಬರ್ತ ಹಾಗೆ ಬಿಡಿಸ್ಲಿಕ್ಕೆ ಬರುತ್ತೆ. ಸೊ ಇಸ್ ದ ಸ್ಟಾರ್ಟಿಂಗ್ 63, 65, 67 dash dash. First you find the AN. AN it means A. A is 63. N question mark. N is the question mark. Next D. N is the question mark because not given in the questions. ಏನದ ಬೆಲೆ ಎಲ್ಲರೂ ಕೊಟ್ಟರೇನು? 10 ಪದಗಳು, 15 ಪದಗಳು, 20 ಪದಗಳು ಅಂತ ಏನು ಹೇಳಿಲ್ಲ. ಇಲ್ಲ. ಡಿ 65 ಮೈನಸ್ 63 ಈಕ್ವಲ್ ಟು 2. ಎ ಎನ್ ಕೊನೆಯ ಪದ ಆದ. ಇದಕ್ಕೆ ಎ ಎನ್ ಪದ ಅದ ಇಲ್ಲ. 63, 65, 67 ಲಾಸ್ಟ್ ಡಿಜಿಟ್ ಇಲ್ಲ. ಎ ಎನ್ ಇಲ್ಲ. ದೇರ್ ಈಸ್ ಎ ಎನ್ ಈಕ್ವಲ್ ಟು ಎ plus n minus 1 d. A n equal to A is 63 plus n minus 1 d. D is 2. A n equal to 63 plus 2n minus 2. A n equal to 63 ದೊಳಗ minus 2 ಕಳಿಬೇಕು 61 plus 2n, that is AP number 1. AP number 1 ಎಷ್ಟು ಬಂತು ಅಂತಂದ್ರ AN ಅದ ಬೆಲೆ 61 ಪ್ಲಸ್ 2n ಅಂತ ಬಂತು. ಇದನ್ನ ಫಾಲೋ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತಂದ್ರ ಎರಡನೇ AP ತಗೋಬೇಕು. 3, 10, 17. 3, 10, 17 dash. So is the A. 3 n question mark D. D is 10 minus 3 7 7 A n question mark. So is therefore A n equal to A plus n minus 1 D. A n equal to A is 3 plus n because not answer n value. So is the same of n minus 1 d is 7. A n equal to 3 plus 7 into n 7 n 7 ಒಂದಲೇ 7. A n equal to ಎಷ್ಟಾಗುತ್ತೆ? A n equal to 7ರಾಗ 3 ಕಳೀರಿ ಮೈನಸ್ 4. ಬಹಳ ಸೂಕ್ಷ್ಮ ಅಲರ್ಟ್ ಆಗಿರ್ಬೇಕು, ಹುಷಾರಿಲ್ಲಿ. ಮೈನಸ್ 7 ಅದ ಪ್ಲಸ್ 3 ಅದ, ಮೈನಸ್ 7 ಪ್ಲಸ್ 3 ಕಳೆದ್ರ ಮೈನಸ್ 4 ಪ್ಲಸ್ 7n. That is equation number 2. So is the given ಏನ್ ಕೊಟ್ರು ಅವರು? ಈಕ್ವಲ್ ಅಂತ ಕೊಟ್ರು. Therefore from equation number 1 and from equation number 2 equations are equal. Therefore ಎರಡು equations ಗಳು ಏನದಾವ ಅಂತ ಹೇಳಿದ್ರು ಅವರು ಅಂತಂದ್ರ ಇವಾಗ ಸಮ ಅಂತ ತೆಗೆದುಕೊಂಡಾಗ there is first of 1 an equal to an. So is the an is the second point of starting an. ಇದನ್ನು an ಅದ, ಇದನ್ನು an. ಇದು ಎರಡು ಸಮ ಅಂದಂಗೈತಲ್ಲ. ಇದು ಎರಡು ಸಮ ಅಂದ್ರ ಇದು ಎರಡು ಸಮ ಆಗ್ಲೇಬೇಕಲ್ಲ, ಹೌದಲ್ಲ? ಇದನ್ನು an ಅದ, ಇದನ್ನು an. ಏನಿಲ್ಲಿ A7 ಅದಪ್ಪ, ಇಲ್ಲಿ A10 ಅದ. ಹ್ಯಾಂಗ್ ಮಾಡೋದು? ಬೇರೆ ಬೇರೆ ಅಲ್ಲ. an ಅಂದ್ರ ಇದು an ಅಂದ್ರ ಎರಡು ಒಂದೇ. ಹಾಗಾದ್ರ ಫ್ರಾಮ್ equation number 1 and 2 there is 61 plus 2n equal minus 4 plus 7n. ಕಲ್ಪನೆ ಬರ್ತಾ ಅದು? ಫ್ರಮ್ equation 1 and 2. So is there equation 61 plus 2n equation number 1, minus 4 plus 7n equation number 2.
61 -4 ಟ್ರಾನ್ಸ್ಫರ್ ಮಾಡ್ಕೊಳ್ರಿ +4 7n ಇದ್ದಲ್ಲೇ ಇರಲಿ, ಮೊದಲು ಎಲ್ಲದ ಅಲ್ಲೇ ಇರಲಿ, +2n ಟ್ರಾನ್ಸ್ಫರ್ ಮಾಡ್ರಿ -2n 61ರಾಗ 4 ಸೇರಿಸ್ರಿ 65 7n ದಾಗ 2 ಸೇರಿಸ್ರಿ ಕಳೆಯಿರಿ 5n 7ರಲ್ಲಿ 2n ಕಳೆದೆ ಹೋದ್ರ 5n ಬಂತು. n = ಎಷ್ಟು ಅಂದ್ರ 65/5 5 ಒಂದ್ಲೆ 5 ಒಂದ್ಲೆ 1 ಉಳಿತು 5 ಮೂರ್ಲೆ ಎನ್ನದ ಬೆಲೆ ಎಷ್ಟು 13. ವಾಟ್ ವ್ಯಾಲ್ಯೂ ಅಂತ ಕೇಳೋಣ, ಫಾರ್ ವಾಟ್ ವ್ಯಾಲ್ಯೂ ಆಫ್ n ಅಂತ ಕೇಳೋಣ. ಸೊ ಇಸ್ ದ n = 13th term is equal. There is the last right answer. 13th term is equal. ಅದಕ್ಕೆ ಕೇಳಲ್ಲ ಈಕ್ವಲ್. ಎಷ್ಟನೇ ಪದ ಸಮನಾಗಿರುತ್ತೆ ಅಂದಂಗಾಯ್ತು, 13ನೇ ಪದ ಸಮನಾಗಿರುತ್ತೆ ಅಂತ ಬಂತು. ಹಾಗಾದ್ರೆ ಬರ್ಕೊಳ್ರಿ. ಎಪಿ ಸಮಾಂತರ ಶ್ರೇಣಿಯನ್ನ ಪರೀಕ್ಷಿಸಿ ಅನ್ನುವಂಥದ್ದು ಏನು? whose third term is 16. the point of main. ಮೂರನೆಯ ಪದ 16 ಬಹಳ ಮುಖ್ಯವಾಗಿದ್ದು. yes, there is a third term is 16 given and there is the point of next. the 7th term exceeds the 5th term by 12. 7ನೇ ಪದ 5ನೇ ಪದಕ್ಕಿಂತ 12 exceeds ಹೆಚ್ಚು ಅಂತ ಹೇಳೋದು. 7ನೇ ಪದ ಒಂದ 7ನೇ ಪದ ಅನ್ನುವಂಥದ್ದು ಎಷ್ಟನೇ ಪದದಕ್ಕಿಂತ ಹೆಚ್ಚದ? 5ನೇ ಪದದಕ್ಕಿಂತ 12 ಹೆಚ್ಚದ. ಹೌದಲ್ಲ? ಮೊನ್ನೆ ಇರ್ಬೇಕು ಹೇಳಿದ್ದೆ ನಿಮಗೆ ನಾನು. ಇದು 1 2 3 4 5 6 7 ಪದಗಳವ. ಇದು 7ನೇ ಪದ. ಈ 7ನೇ ಪದ ಅನ್ನುವಂಥದ್ದು 1 2 3 4 5 5ನೇ ಪದ ಏನದಲ್ಲ, ಇದಕ್ಕಿಂತ ಇದು ಈ ನಂಬರ್ ಬರ್ಬೇಕಾದ್ರೆ ಎಷ್ಟು ಹೆಚ್ಚದಲ್ಲಿ? 12 ಹೆಚ್ಚದ. ಕಲ್ಪನೆ ಬಂತ ಹೇಳಿದ್ದು. ಅದನ್ನ ಬೇಸಾಗಿ ಇಟ್ಕೊಂಡು ನಾವ್ ಇವಾಗ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕು. ನೋಡಿ ಇಲ್ಲಿ A7th 7ನೇ ಪದ ನಿಮ್ಗೆ ಕೊಟ್ರ ಅವ್ರ ಬಿ ಅಲರ್ಟ್. 7th term exceeds the 5th term by 12. 5ನೇ ಪದಕ್ಕ 12 ಯಾವಾಗ ಸೇರಿಸ್ತೀರಿ ಆವಾಗ 7ನೇ ಪದಕ್ಕ ಸಮ ಆಗ್ತದ ಅಂತ ಹೇಳಿದ್ರು. ಸೊ ದೇರ್ ಫೋರ್ A5th ಈಕ್ವಲ್ ಹಾಕ್ತಾರೆ ಇಲ್ಲಿ. ಇದು ಈಕ್ವಲ್ ಹಾಕಿದ್ರಿ ಅಂದ್ರ ಇದಕ್ಕೆ ಎಷ್ಟು ಸೇರಿಸ್ಬೇಕು ಅಂತ ಹೇಳಿ ನಾವಲ್ಲಿ 12 ಸೇರಿಸ್ಬೇಕು ಅಂತ ಹೇಳೋದು. A7th ಈಕ್ವಲ್ A5th ಆಗ್ಬೇಕು ಅಂದ್ರೆ A5th ದೊಳಗ 12 ಹಾಕ್ಬೇಕು, ನೀವು ಸೇರಿಸ್ಬೇಕು, ಅವಾಗ ಈಕ್ವಲ್ ಆಗುತ್ತೆ. A7th ಇಟ್ ಮೀನ್ಸ್ A + 6D. ಆರ್ ಇದಕ್ಕಿಂತ ಈ ರೀತಿಯಾಗಿ ಬಿಡಿಸೋದ್ರೆ ನಿಮಗೆ ಸುಲಭ ಆಗ್ಬೋದಲ್ಲ. ಹಿಂದ ಬ್ಯಾಕ್ ಬಿಡಿಸಿರಿ ನೀವು, ಹಿಂದೊಂದು ಕ್ವಶನ್ಸ್ ಬಿಡಿಸ್ರಿ ನೀವೇನು ಅಂದ್ರ A7th - A5 ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ = ಎಷ್ಟು 12. ಎ ಕ್ಯಾನ್ಸಲ್ ಆಗ್ತಾವ ಅಂತ ಹೇಳಿದ್ನಲ್ಲ. 7ರಾಗ 5 ಕಳೀರಿ ಎಷ್ಟು? 2. ಡಿ ಉಳಿತು. ಸೊ ಇಸ್ ದೇರ್ ಫೋರ್ A7 - A5 = ಎಷ್ಟು ಉಳಿತು? D = 2D. 2D ಉಳಿತಲ್ಲ. ಏನು ಬಿಡಿಸಿ ತೋರಿಸ್ಲಿ ಆದ್ರ ನೋಡ್ರಿ. A7th ಅಂದ್ರೆ A + 6D ಅಂತ ಬರೀತೀರಿ, ಮೈನಸ್ A ಪ್ಲಸ್ ಇದು ಎಷ್ಟು ಬರೀತೀರಿ? 4D ಅಂತ ಬರೀತೀರಿ. A + 6D ಮೈನಸ್ A ಮೈನಸ್ ಪ್ಲಸ್ ಮೈನಸ್ 4D ಕ್ಯಾನ್ಸಲ್ ಆಯ್ತಾ? 6ರಾಗ 4 ಕಳೆದ್ರೆ ಎಷ್ಟು? 2D ಬತ್ತಲ್ಲ ನೋಡ್ರಿ, ಬತ್ತಿಲ್ಲ ಎಷ್ಟು? A7th A5th ಆಟೋಮೆಟಿಕ್ ಆಗಿ ಗೊತ್ತಾಗ್ಬೇಕು ನಿಮಗೆ. ಎ ಕ್ಯಾನ್ಸಲ್ ಆಗುತ್ತೆ. 7ರಾಗ 5 ಕಳೆಯೋದು ಎಷ್ಟು ಡಿ ಉಳಿತಾವಲ್ಲಿ? 2D ಉಳಿಯಿತು. ಆ ನಂತರ ಇಲ್ಲಿ ಮುಂದೆ ಏನು? ಇವಾಗ 12 ಡಿದ ಬೆಲೆ ಬೇಕು. 12/2 2 ಒಂದಲೆ 2 6ಲೆ D = 6. ಸಾಮಾನ್ಯ ವ್ಯತ್ಯಾಸ 6 ಐತಿ. ಅವ್ರು ಏನ್ ಕೊಡ್ಲಕತ್ರು? ಡೆಟರ್ಮೈನ್ ಟು ದಿ ಪರೀಕ್ಷೆ ಮಾಡಬೇಕು ಅಥವಾ ಬರೀಬೇಕು. ಏನ್ ಬರೀಬೇಕು?
ಏನ್ ಬರೀಬೇಕು ಅಂದ್ರ ಕಿದು ಬರೀಬೇಕು. ಅದಕ್ಕೆ ಹೇಳೋದು ಈ ಪದ ಬಳಸಿದ್ದು ಅದರ ಸಂಬಂಧ. ಫೈಂಡ್ ಅಂತ ಅಲ್ಲಿಲ್ಲ. ಫೈಂಡ್ ಅಂದ್ರ ಹುಡುಕು ಅನ್ನುವಂಥದ್ದು ಅರ್ಥ ಕೊಡುತ್ತೆ ಅಲ್ಲ. ಅದಕ್ಕ ಇದು ಬರೀಬೇಕು ಅಂದ್ರ ಇದು ಆದ. ಇನ್ನೂ ಒಂದು ಏನಿಲ್ಲ ನಿಮ್ ಕಡೆ, ಇದು ಇಲ್ಲ, ಎ ಇಲ್ಲ. ಎ ಇಲ್ಲ ಅಂದ್ರ ಎ ಸರ್ಚ್ ಮಾಡ್ಬೇಕಲ್ಲ. ಎ ಸರ್ಚ್ ಮಾಡ್ಬೇಕು ಅಂದ್ರ ಇಲ್ಲಿ ಕೊಟ್ರ ನೋಡ್ರಿ, A3 = 16 ಅಂತ ಕೊಟ್ಟಾನ. A3 = 16. ಸೊ ಇಸ್ ದ ಗಿವನ್ ಕೊಟ್ಟರ್ ಲೆಕ್ಕದಾಗ. A3 ಅಂದ್ರ A + 2D = 16. There is A plus 2D 6 equal to 16. Yes is the 16. So A 2 6 12 16. A 16 plus 12 minus 12. A 16 minus 12 is 4. Yes. A ದ ಬೆಲೆ 4. ಆ ನಂತರ ಡಿ ದ ಬೆಲೆ 6. 2 ಬಂತು. ಎಸ್ ಡೆಟರ್ಮೈನ್ ದ AP. ಸೊ ಇಸ್ ದ AP ಬರಿಬೇಕಲ್ಲ. AP ಬರಿಬೇಕು ಅಂದ್ರ ಕನಿಷ್ಠ ನಮಗ 3 ಪದಗಳ ಬೇಕು. AP ಬರಿಬೇಕು ಅಂದ್ರೆ ಕನಿಷ್ಠ 3 ಬರಿಬೇಕು ನೀವು. ದ ಫಸ್ಟ್ ಆಫ್ 1, ಸೆಕೆಂಡ್ ಅಂಡ್ ಥರ್ಡ್. ಊರದೇ ಬರ್ಲಿಕ್ಕೆ ಹೋಗ್ಬೇಡಿ, ಬರ್ತಾವಂತ ಹೇಳಿ. A = 4. ದ ಫಸ್ಟ್ ಟರ್ಮ್ ಎಂಡ್. ಸೆಕೆಂಡ್ ಟರ್ಮ್ 4 plus D 6 is 10. 4 plus 2 6. 4 2 6 12 is 16. The AP 4 10 16 dash dash ಬರ್ಕೊಡ್ರಿ.